ಎಲ್ಲರಿಗೂ ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದೇವಕಿ ವಸುದೇವರ ಮಗನ ಕೃಷ್ಣನೇ ತನ್ನ ಸಾವಿಗೆ ಕಾರಣ ಎಂದು ಗೊತ್ತಾದ ಕಂಸನು ಕೃಷ್ಣನನ್ನು ಕೊಲ್ಲಲು ಭೂತನಿ ಎಂಬ ರಕ್ಕಸಿಯನ್ನು ಕಳುಹಿಸಿದ. ಅವಳು ಸುಂದರ ಸ್ತ್ರೀಯ ರೂಪದಲ್ಲಿ ಬಂದು ವಿಷದ ಹಾಲುಣಿಸುವಾಗ ಕೃಷ್ಣ ಅವಳನ್ನು ಕಚ್ಚಿ ಜೀವವನ್ನೇ ಹೀರಿಬಿಟ್ಟ. ತನ್ನನ್ನು ಕೊಲ್ಲಲು ಬಂದ ವತ್ಸಾಸುರ, ಅಗಾಸುರ, ವಕಾಸುರ ಮುಂತಾದ ರಕ್ಕಸರನ್ನೆಲ್ಲ ಕೊಂದೇ ಹಾಕಿಬಿಟ್ಟ. ಯಮುನಾ ನದಿಯಲ್ಲಿ ಕಾಳಿಂಗನೆಂಬ 100 ಎಡೆಯ ಭಯಂಕರ ಸರ್ಪ ನೀರನ್ನೆಲ್ಲ ವಿಷಮಯ ಮಾಡಿದಾಗ ಕೃಷ್ಣ ಅದರ ತಲೆಯ ಮೇಲೆ ಹತ್ತಿ ಬಾಲವನ್ನು ಎತ್ತಿ ಕೊಳಲೂದುತ್ತಾ ನರ್ತನ ಮಾಡಿ ಅದನ್ನು ಸೋಲಿಸಿ ದೂರ ಹೋಗುವಂತೆ ಮಾಡಿದ. ಕಂಸನು ದೇವಕಿ ವಸುದೇವರ ತಲೆ ಕತ್ತರಿಸಿ ಬನ್ನಿ ಎಂದು ಆಜ್ಞೆ ಮಾಡಿದಾಗ ಕಂಸನೆಡೆ ನೆಗೆದ ಕೃಷ್ಣ ಅವನ ಜೊಟ್ಟು ಹಿಡಿದು ನೆಲಕ್ಕೆ ಉರುಳಿಸಿ ಮುದ್ದಿನ ಸುರಿಮಳೆಗೈದು ಆ ದುಷ್ಟನ ಸಂಹಾರ ಮಾಡಿದ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಯುದ್ಧ ಮಾಡಲು ನಿರಾಕರಿಸಿದಾಗ ಕೃಷ್ಣ ತನ್ನ ವಿಶ್ವರೂಪ ದರ್ಶನ ಮಾಡಿಸಿ ಗೀತೋಪದೇಶ ಮಾಡಿದ. ಅದೇ ಇಂದು ಭಗವದ್ಗೀತೆ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಒಂದು ದಿನ ಜಿಂಕೆಯ ಕಣ್ಣೆಂದು ಭಾವಿಸಿ ಬೇಡನೊಬ್ಬ ಕೃಷ್ಣನ ಪಾದಕ್ಕೆ ಗುರಿಯಿಟ್ಟು ಬಾಣ ಬಿಟ್ಟಾಗ ಕೃಷ್ಣನಿಗೆ ಅದು ತಾಗಿ ಮಹಾವಿಷ್ಣುನೊಂದಿಗೆ ಒಂದಾಗಲು ಈ ಲೋಕವನ್ನೇ ತೊರೆದ. ಹೀಗೆ ಕೃಷ್ಣ ತನ್ನ ಲೀಲೆಗಳಿಂದ ಲೋಕೋದ್ಧಾರಕನಾಗಿ ಎಲ್ಲರಿಂದಲೂ ಪೂಜನೀಯವಾದ.